ಎಲ್ಲರಿಗೂ ನಮಸ್ಕಾರ ಮತ್ತು SRS ಸವಾರಿಯ ಹೊಸ ಬ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವಾಗ ಕಾರವಾರಲ್ಲಿದ್ದೀವಿ. ಕಾರವಾರಿನ ಗ್ರೀನ್ ಸ್ಟ್ರೀಟಲ್ಲಿದ್ದೀವಿ. ಗ್ರೀನ್ ಸ್ಟ್ರೀಟಲ್ಲಿ ಸ್ವಲ್ಪ ಮನೆಯವ್ರಿಗೆಲ್ಲ ಶಾಪಿಂಗ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಗ್ರೀನ್ ಸ್ಟ್ರೀಟ್ ಕಾರವಾರಲ್ಲಿ ಬಂದಿದ್ದೀನಿ. ಸೊ ಇದೆ ನೋಡಿ ಗ್ರೀನ್ ಸ್ಟ್ರೀಟ್ ಅಂತ. ನಮ್ಮ ಮನೆಯವರೆಲ್ಲರೂ ಶಾಪಿಂಗ್ ಅಂತ ಹೋಗಿದ್ದಾರೆ. ನನ್ನ ಮಗನ ನನ್ನ ಹತ್ರ ಬಿಟ್ಬಿಟ್ಟು ಆಯಿತಾ. ನಾನು ಹಾಗೆ ಒಂದು ರೌಂಡ್ ನಿಮಗೆ ಕಾರವಾರ ತೋರಿಸ್ತಾ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಓಕೆ, ಸೊ ಇದು ನೋಡಿ ಕಾರವಾರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತೆ, ಕಾರವಾರ ರೂರಲ್ ಪೊಲೀಸ್ ಸ್ಟೇಷನ್ ಅಂತೆ. ದಿಸ್ ಇಸ್ ಬೇಸಿಕ್ಲಿ ಕಾರವಾರ ಮಾರ್ಕೆಟು ಅಂತ. ಒಂದು ಟೈಮಲ್ಲಿ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಇದೆಲ್ಲ ಫುಲ್ ಖಾಲಿ ಇರ್ತಿತ್ತು. ಇವಾಗ ನೋಡಿದ್ರೆ ಫುಲ್ ರಶ್. ಎಲ್ಲಿ ನೋಡಿದ್ರೆ ಕಾರ್ ಪಾರ್ಕ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಫುಲ್ ರಶ್ ಆಗಿಬಿಟ್ಟಿದೆ ಕಾರವಾರ. ಇದು ಬಂದುಬಿಟ್ಟು ಕಾರವಾರ ಫಿಶ್ ಮಾರ್ಕೆಟ್ಗೆ ಎಂಟ್ರೆನ್ಸು. ಒನ್ ಆಫ್ ದ ಬಿಗ್ಗೆಸ್ಟ್ ಫಿಶ್ ಮಾರ್ಕೆಟು ಆಯಿತಾ. ಈಗ ಆ್ಯಕ್ಚುಲಿ ನನ್ನ ಜೊತೆ ನನ್ನ ಮಗ ಇದ್ದಾನೆ. ಇವಂಗೆ ಮ್ಯಾನೇಜ್ ಮಾಡಿಕೊಂಡು ಫಿಶ್ ಮಾರ್ಕೆಟಲ್ಲಿ ಜನರ ಜೊತೆ ಜಗಳ ಆಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಆದರೂ ಒಂದು ಗ್ಲಿಮ್ಸ್ ಅಂತ ಕೊಡ್ಬೋದು ನಿಮಗೆ. ಬನ್ನಿ ಟ್ರೈ ಮಾಡೋಣ. ನೋಡಿ ಒಣಗಿರೋ ಮೀನು. ಮತ್ತು ಒಣಗಿರೋ ಮೀನು. ಇದು ಬೇಸಿಕಲಿ ಒಣಗಿರೋ ಮೀನು ಮಾರ್ಕೆಟ್ ಸ್ಟಾರ್ಟಿಂಗ್. ಇದು ಎಲ್ಲ ಬೇರೆ ಬೇರೆ ಥರ ಮೀನುಗಳು. ಇದ್ರದ್ದು ಕೊಂಕಣಿ ಹೆಸರು ಗೊತ್ತು ನನಗೆ, ಕನ್ನಡ ಹೆಸರು ಗೊತ್ತಿಲ್ಲ. ಮತ್ತು ಒಣಗಿರೋ ಮೀನುಗಳು. ಮೈ ಗಾಡ್, ಇಲ್ಲಂತೂ ಹೆವಿ ಇದೆ ನೋಡಿ. ಪ್ರಾನ್ಸ್ ನೋಡಿ, ಒಳಗಿರೋ ಪ್ರಾನ್ಸ್ ಇದು. ಗಾಡ್. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಫ್ರೆಶ್ ಮೀನು ಮಾರ್ಕೆಟ್ ಇದು. ಇದು ಫ್ರೆಶ್ ಮೀನು ಮಾರ್ಕೆಟ್. ಈ ಕಡೆಯಿಂದ ಒಳಗೆ ಹೋದರೆ ಬನ್ನಿ, ಹಂಗೆ ಆ ಕಡೆಯಿಂದ ಹೋಗೋಣ. ಇದೇ ಕಾಣ್ತದೆ ಅಂಗಡಿ. ಓಕೆ, ಸೈಯದ್ ಉಸ್ಮಾನ್ ಅಬ್ದುಲ್ ಕರೀಮ್ ಅಂತ ಆ ಅಂಗಡಿ ಬಂದ್ಬಿಟ್ಟು. ಅದಕ್ಕೆ ಸುಂಕೇರಿ ಕಾರ್ ಅಂತ ಕರೀತಾರೆ ಆಯಿತಾ. ಆ ಅಂಗಡಿ ಸ್ಪೆಷಾಲಿಟಿ ಏನಂದರೆ ಯು ಕ್ಯಾನ್ ಗೆಟ್ ಯಾವುದೇ ಥರದ ಹಾರ್ಡ್ವೇರ್ ಮಟೀರಿಯಲ್ ಇದ್ದರೂ ಅದು ನಿಮ್ಮಲ್ಲಿ ಸಿಗುತ್ತೆ. ಅವನ ಹತ್ರ ಇಲ್ಲ ಅನ್ನೋದಿಲ್ಲ ಆಯಿತಾ. ಸೊ ನೀವು ಇನ್ಫ್ಯಾಕ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ನನಗೆ ಈ ಥರ ಒಂದು ಕೊಕ್ಕೆ ಬೇಕು, ಅದು ಮೇಲ್ಗಡೆ ಎಸ್ ಇರಬೇಕು, ಕೆಳಗಡೆ ವೈ ಇರಬೇಕು ಅಂತ ಏನಾದೊಂದು ಡಿಸ್ಕ್ರಿಪ್ಷನ್ ಕೊಟ್ಟರೆ ಅದು ಕರೆಕ್ಟಾಗಿ ನಮ್ಗೆ ಬೇಕಾಗಿರೋ ಮಟೀರಿಯಲ್ ತಂದು ಕೊಡ್ತಾನೆ ಅವನು ಆಯಿತಾ. ಸೊ ಸಿಕ್ಕಾಪಟ್ಟೆ ಫೇಮಸ್ಸು ಅಂತ. ಅಂದರೆ ಸುಂಕೇರಿ ಕಾರ್ ಅಂಗಡಿಯಲ್ಲಿ ಸಿಗದೇ ಇರೋದು ಯಾವುದೂ ಐಟಮ್ ಇಲ್ಲ ಅಂತ ಆ ಥರ ಬಿಟ್ಟು. ಕಾರವಾರಲ್ಲಿ ಒನ್ ಆಫ್ ದ ಫೇಮಸ್ ಹೋಟೆಲ್ಸು ನೋಡಿ ಇದೆ ಸವಿತಾ ಹೋಟೆಲು. ನೋಡಿ ಇದು ಸವಿತಾ ಹೋಟ್ಲು. ದಿಸ್ ಒನ್ ಆಫ್ ದ ಫೇಮಸ್ ಹೋಟೆಲ್ಸ್. ಇದಾದಮೇಲೆ ದೇರ್ ಆರ್ ಅದರ್ ಹೋಟೆಲ್ಸ್ ಆ್ಯಸ್ ವೆಲ್, ಲೈಕ್ ತುಳಸಿದಾಸ್ ಇದೆ, ಮತ್ತು ಅಮೃತ್ ಹೋಟೆಲ್ ಇದೆ, ಎಲ್ಲ ಹೋಟೆಲ್ ಇದೆ. ಬಟ್ ದಿಸ್ ಇಸ್ ಒನ್ ಆಫ್ ದ ಫೇವ್ರೇಟ್ ಹೋಟೆಲ್. ಈಗ ನಂಗೆ ಹೋಗ್ತಿರುವಾಗ ರೋಡಲ್ಲಿ ಕಾಣಿಸೋ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಯಿತಾ. ಬನ್ನಿ ಹೋಗೋಣ. ಕೈಕಿಣಿ ರೋಡ್ ಇದು ಆಯಿತಾ. ಇದನ್ನು ಕೈಕಿಣಿ ರೋಡ್ ಅಂತಾರೆ. ನಾರ್ಮಲ್ ಬಿಸ್ನೆಸ್ ಡೇ ಅಂತ ಹೇಳ್ಬೋದು ಕಾರವಾರಲ್ಲಿ. ಸೊ ಟುಡೇ ಬೀಯಿಂಗ್ ಫ್ರೈಡೇ, ಇಟ್ಸ್ ಅ ನಾರ್ಮಲ್ ಬಿಸ್ನೆಸ್ ಡೇ. ಸೊ ನನ್ನ ಮಗನಿಗೆ ಒಂದು ಗೋಲಿ ಕೊಟ್ಟದ್ದು ಕರ್ಕೊಂಡು ಬಂದಿದ್ದಾನೆ. ಐಸ್ ಕ್ರೀಮ್ ಕೊಡ್ತೀನಿ ಸುಮ್ಮನೆ ಇರು ಅಂತ. ಪಾಪ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ. ಎಲ್ಲ ಆದಮೇಲೆ ಒಂದು ಐಸ್ ಕ್ರೀಮ್ ಕೊಡಿಸ್ಬೇಕು ನನ್ನ ಮಗನಿಗೆ. ತಿಂತೇನೆ ಐಸ್ ಕ್ರೀಮು? ಹಾಂ. ಇದೆಲ್ಲ ಬಂದ್ಬಿಟ್ಟು ಈ ಅವತಾರ್ ಸಿಲ್ಸು, ARK, ಆಮೇಲೆ ಈ ಮ್ಯಾಕ್ಸ್ ಕಾಣ್ತಿದೆ, ಎಲ್ಲ ಹೊಸ ಅಡಿಷನು. ಇದು ಗೀತಾಂಜಲಿ ಥಿಯೇಟ್ರು ಆಯಿತಾ. ಮೈ ಗಾಡ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು
ನನ್ನ ಪ್ರೈಮರಿ ಮತ್ತು ಹೈಸ್ಕೂಲು ಆಯಿತಾ, ಬಾಲ್ ಮಂದಿರ್ ಪ್ರೈಮರಿ ಸ್ಕೂಲು, ಹಿಂದೂ ಹೈಸ್ಕೂಲ್ ಬಂದ್ಬಿಟ್ಟು ನನ್ನ ಹೈಸ್ಕೂಲ್, ಅದೆರಡೂ ಬಂದ್ಬಿಟ್ಟು ಇದೊಂದೇ ಕಾಂಪ್ಲೆಕ್ಸಲ್ಲಿದೆ ಆಯಿತಾ. ನೋಡಿ ಈ ಭಾರತಿ ಬುಕ್ ಸ್ಟೋರ್ಸ್ ಕಾಣ್ತಿದೆಯಲ್ಲ, ಈ ಸ್ಟೋರಲ್ಲಿ ನಾನು ಕೂಡ ಬುಕ್ ಮತ್ತು ಪೆನ್ಸ್ ಎಲ್ಲ ತೊಗೊಂಡಿದ್ದೀನಿ ಟೈಮಲ್ಲಿ ಆಯಿತಾ. ಸೊ ಇದು ಬಂದ್ಬಿಟ್ಟು ನಮ್ಮ ಸ್ಕೂಲಿನ ಎಂಟ್ರೆನ್ಸು. ಇಲ್ಲಿ ನೀಟಾಗಿದೆ ನೋಡಿ ಬೋರ್ಡು. ಬನ್ನಿ ಒಳಗೆ ಹೋಗೋಕೆ ಕೊಡ್ತಾರಾ ಇಲ್ವ ನೋಡೋಣ. ಸೊ ಇದೇ ಸ್ಕೂಲಿನ ಎಂಟ್ರೆನ್ಸು ಮತ್ತು ಇದೇ ನನ್ನ ಕ್ಲಾಸ್ ರೂಮ್ಗಳು ಆಯಿತಾ. ಬಾಲ್ ಮಂದಿರ್ ದಾಖೈತೆ ಬೇಡ, ಕ್ಲಾಸ್ ರೂಮ್ ದಾಖೈತಾರಮ್ಮ. ಇದೇ ನನ್ನ ಕ್ಲಾಸ್ ರೂಮ್. ಬಾಲ್ ಮಂದಿರ್ ಪ್ರೈಮರಿ ಸ್ಕೂಲ್ ನಾನು ಕಲ್ತಿದ್ದಿಲ್ಲೇ ಆಯಿತಾ. ಆಮೇಲೆ ಇಲ್ಲಿ ನೋಡಿದೆ ನನ್ನ ಸೈಕಲ್ ನಾನು ಇದೇ ಜಾಗದಲ್ಲಿ ಇಲ್ಲೇ ಇರ್ತೆ, ಆ ಮರದ ಪಕ್ಕ ಇರ್ತಿದ್ದೆ ನನ್ನ ಸೈಕಲು ಆಯಿತಾ. ಮತ್ತು ನಾವು ನೀರು ಕುಡಿಯೋ ಜಾಗ. ಬನ್ನಿ ನಮ್ಮ ಕ್ಲಾಸ್ ರೂಮಿಗೆ ನಂಗೆ ಆ್ಯಕ್ಸಸ್ ಸಿಗುತ್ತಾ ನೋಡೋಣ, ಸಿಕ್ಕಿದ್ರೆ ಅಲ್ಲೂ ವಿಡಿಯೋ ಮಾಡೋಣ ಬನ್ನಿ. ನೋಡಿ ನನ್ನ ಕ್ಲಾಸ್ ರೂಮು ಫುಲ್ ಹೆವಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ ದಿಸ್ ವಾಸ್ ಮೈ ಕ್ಲಾಸ್ ರೂಮ್ ಆ್ಯಂಡ್ ದಿಸ್ ವಾಸ್ ಮೈ ಬೆಂಚ್. ಅದು ಕೋಎಡ್ ಕೂಡ ಇತ್ತು ಮತ್ತು ಬರೀ ಗರ್ಲ್ಸ್ ಸ್ಕೂಲ್ ಮಾತ್ರ ಇತ್ತು. ಸೊ ಇವಾಗ ನಾನು ನೆಕ್ಸ್ಟ್ ತೋರಿಸೋದು ನಿಮಗೆ ಸುಮತಿ ದಾಮ್ಲೆ ಗರ್ಲ್ಸ್ ಹೈಸ್ಕೂಲ್ ಆಯಿತಾ. ಸೊ ಅಂದರೆ ಅಲ್ಲಿ 8th 9th ಸ್ಟ್ಯಾಂಡರ್ಡ್ ತನಕ ಏನೋ ಬರೀ ಗರ್ಲ್ಸ್ ಸ್ಕೂಲ್ ಇತ್ತು. ಆಮೇಲೆ 9th 10th ಅವರು ಕೋಎಡ್ಗೆ ಬರಬೇಕಿತ್ತು ಮೋಸ್ಟ್ಲಿ, ಐ ಆಮ್ ರಿಯಲಿ ನಾಟ್ ಶ್ಯೂರ್ ಆಯಿತಾ. ಅವಾಗೆಲ್ಲ ಸ್ವಲ್ಪ ಹುಡುಗಿಯರ ಹತ್ರ ಮಾತಾಡೋದೆಲ್ಲ ಕಮ್ಮಿನೇ ಇತ್ತು ನಮ್ಮದು. ಬಟ್ ಯಾ ಇಲ್ಲಿ ನರ್ಸರಿ ಬೇರೆ ಮಾಡಿದ್ದಾರೆ, ಈಗ ನರ್ಸರಿ ಕ್ಲಾಸ್ ಬೇರೆ ಮಾಡಿದ್ದಾರೆ. ವಾವ್ ಸೂಪರ್. ನಮ್ಮ ಸ್ಕೂಲ್ ದರ್ಶನ ಆಯಿತು. ಹೇಳಬೇಕಂದ್ರೆ ಇಟ್ ಈಸ್ ಮಚ್ ಮೋರ್ ಆರ್ಗನೈಸ್ಡ್ ನಾವು ಆಯಿತಾ. ನಾವಿದ್ದಾಗ ಸಿಕ್ಕಾಪಟ್ಟೆ ಕ್ಯಾಟಿಕ್ ಆಗಿತ್ತು. ಈಗ ಸೈಕಲ್ ಸ್ಟ್ಯಾಂಡ್ ನೀಟ್ ಮಾಡಿದ್ದಾರೆ, ನೀರು ಕುಡಿಯೋ ಜಾಗ ಎಲ್ಲ ಸೂಪರಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ, ಸಕಲಾಗಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನನ್ನ ಮಗನಿಗೆ ನನ್ನ ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸಿದೆ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅಲ್ಲಿ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಟುಡೇ ಬಿಂಗ್ ದ ಫ್ರೈಡೇ ಇಟ್ಸ್ ಅ ಫುಲ್ ಡೇ ಸ್ಕೂಲ್. ಸೊ ಅದಕ್ಕೆ ಇದು ಮಾಡೋಕ್ಕಾಗಿಲ್ಲ, ಬಟ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ತುಂಬ ಖುಷಿ ಆಯಿತು ಮಾತ್ರ ಆಯಿತಾ. ಇದು ನೋಡಿ ನಮ್ಮ ಕಾರವಾರ ಫಿಶ್ ಮಾರ್ಕೆಟ್ಗೆ ಎಂಟ್ರೆನ್ಸು ಆಯಿತಾ. ಸೊ ಅಲ್ಲಿ ಒಳಗೆ ಹೋಗೋಕ್ಕೆ ನಾನು ಧೈರ್ಯ ಮಾಡಲ್ಲ ಇವಾಗ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಹಾಗೂ ಮಗುನ ಇಟ್ಕೊಂಡು ಎಲ್ಲ ಆಗಲ್ಲ. ಸೊ ಕಾರವಾರ ಫಿಶ್ ಮಾರ್ಕೆಟ್ ಒಳಗೆ ಇನ್ನೊಂದು ಸಲ ಯಾವಾಗಾದರೂ ಹೋಗೋಣ. ಬಟ್ ಅಕ್ಕಪಕ್ಕ ಹಿಂಗೆ ಸುತ್ತಾಡೋಣ ಬನ್ನಿ ಮಾರ್ಕೆಟಲ್ಲಿ ಹೆಂಗೆ ಏನೇನಿದೆ ಅಂತ. Feeling
ಹೋಮ್ ಮಿನಿಸ್ಟರ್ ಅವರು ಕರೆದು ಟೊಮೆಟೊ ಬೇಕಂದರು, ಅದಕ್ಕೆ ಟೊಮೆಟೊನ ತೊಗೊಂಡಾಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಮನೆ ಅಂದ್ಕೋತೀನಿ. ಬನ್ನಿ, ಫೈನಲಿ ನನ್ನ ಮಗನಿಗೆ ಐಸ್ ಕ್ರೀಮ್ ಭಾಗ್ಯ ಆಯಿತಾ. ಇದಾಗಿತ್ತು ಒಂದು ಪುಟಾಣಿ ಬ್ಲಾಗು. ಬೇಸಿಕ್ಲಿ ಕಾರವಾರ ಒಂಥರ ಒಂದು ಕಾರವಾರ ಮಿನಿ ದರ್ಶನ್ ಅಂತ ಹೇಳ್ಬೋದು ಆಯಿತಾ. ನಾಳೆಗೆ ಮತ್ತು ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ, ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತಂತ. ಈ ವಿಡಿಯೋ ಮಾಡೋಕ್ಕೆ ಆಪ್ಷನ್ಸ್ ಸಿಕ್ಕಿದೆ, ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಅಂಟಿಲ್ ದೆನ್, ದಿಸ್ ಇಸ್ HRS Sawari signing off. Ride safe, be safe and stay safe. Adios.